ಎದ್ದೇಳಕ್ಕೆ ಹೋಗ್ತಿಲ್ಲ ನನಗೆ. ತುಂಬ ಕಷ್ಟ ಇದೆ. ಯಪ್ಪ ಸಖತ್ ಪೇನ್ ಆಯಿತು. 3 ಮೊತ್ತ ಚುಚ್ಚಿದ್ದಾರೆ. ಆಮೇಲೆ ತೋರಿಸ್ತೀನಿ ನಿಮಗೆ ಎಲ್ಲೆಲ್ಲಿ ಚುಚ್ಚಿದ್ದಾರೆ ಅಂತ. ಹುಷಾರಿಲ್ಲ ಅಂದರೆ ಜೀವನ ಹೆಂಗಾಗ್ಬಿಡುತ್ತಲ್ಲ. ಏನಾಯ್ತು ಸರಿ? ಯಾಕೆ ಅಳ್ತಾ ಇದೆಯಾ ಅರ್ಧ ಗಂಟೆಯಿಂದ? ಬನ್ನಿ ಇಲ್ಲಿ, ಬನ್ನಿ ಇಲ್ಲಿ. ಏನಾಯ್ತು? ವಾಟ್ ಹ್ಯಾಪನ್? ಮಮ್ಮಗೆ ಹುಷಾರಿಲ್ಲ ತಾನೆ? ಏನಾಯ್ತು ಹೇಳು. ಹಾಂ ಅಲ್ಲ ಗೈಸ್, ಇಲ್ಲಿದೆ ನೋಡಿ ಲಾಲಿಪಪ್ಪು. ಈ ಲಾಲಿಪಪ್ಪ ತಿಂತಾ ಇಲ್ಲ ಅವಳು, ಓಕೆನಾ? ಹಾಂ, ನನಗೂ ಹುಷಾರಿಲ್ಲ. ಪಪ್ಪನ ಹತ್ರ ಕೆಲ್ಸಕ್ಕೆ ಹೋಗಬೇಡ ಅಂತಿದ್ಲು. ಲಾಲಿಪಪ್ ತೆಗೆಸ್ಕೊಬಂದ್ಲು. ಓಕೆ ಮಗಳ, ಕಡ್ಕೊಂಡು ತಿಂತಿದ್ಯಲ್ಲ, ನನಗೂ ಹುಷಾರಿಲ್ಲ, ನನಗೊಂದು ಸ್ವಲ್ಪ ಕೊಡು, ಕಡ್ಕೊತೀನಿ ಅಂತ ಹೇಳಿದೆ. ಮಮ್ಮ ಸ್ವಲ್ಪ ಕಡ್ಕೊಳ್ಳಿ ಅಂತ ಕೊಟ್ಲು. ನಾನು ಸ್ವಲ್ಪ ಕಟ್ಕೊಂಡ್ಮೇಲೆ ನೀವು ಯಾಕೆ ಕಟ್ಕೊಂಡ್ರಿ? ನಾನು ಸೀಪಾಗಿ ಕೊಟ್ಟಿದ್ದು, ನೀವೇನು ಕಟ್ಕೊಂಡ್ರಿ ಅಂತ ಮನಸ್ಕೊಂಡು ಅರ್ಧ ಗಂಟೆಯಿಂದ ಅಳ್ತಾ ಕೂತವಳೆ ಗೈಸ್ಗಳು. ಅರ್ಧ ಗಂಟೆ ಆಯಿತು. ನನ್ನ ಹತ್ರಕ್ಕೆ ಬರ್ತಾಳೆ, ಅಲ್ಲಿಗೆ ಹೋಯ್ತಾಳೆ, ಹೋಯ್ತಾಳೆ, ಅವಳ ರೂಮಿಗೆ ಹೋಯ್ತಾಳು. ಬಾರಿ ಚೇರಿ ಅಂದರೆ ಮತ್ತೆ ಹೋಯ್ತಾಳೆ, ಮತ್ತೆ ಬರ್ತಾನೆ ಇಲ್ಲ. ಇವಾಗ ನೋಡಿದ್ರೆ ಸ್ಲಿಪ್ಪರ್ ಸ್ಟಾ ಇದ್ರೆ ಮೇಲೆ ಕೂತವಳು ವಾಷಿಂಗ್ ಮಿಷಿನ್ ಹತ್ರ. ಬನ್ನಿ ಇಲ್ಲಿ, ಬನ್ನಿ ಇಲ್ಲಿ. ನಂಗೆ ಎದ್ದು ಬರೋಕ್ಕಾಯ್ತಲ್ಲ ಸರಿ. ಬೆಡ್ ಮೇಲಿಂದ ಫುಲ್ ಪೇಷಂಟ್ ಆಗೋಗ್ಬಿಟ್ಟಿದ್ದೀನಿ. ಬಾರವ ಇಲ್ಲಿ. ಗ್ಲುಕೋಸ್ ಹಾಕಿಸ್ಕೊಬಂದು ಇಂಜೆಕ್ಷನ್ ಮಾಡಿಸ್ಕೊಂಡು ನಾನು ಮಾತಾಡ್ತಾಳೆ ಗೊತ್ತಾಯ್ತಿದೆ ಗೈಸ್. ಫುಲ್ ಪೇಷಂಟು, ಗ್ಲುಕೋಸ್ ಹಾಕಿಸ್ಕೊಂಡು ಬಂದಿದ್ದೀನಿ, ಹುಷಾರಿಲ್ಲ. ಇವಳು ನೋಡಿರಿ ಈ ಥರ ಆಟ ಮಾಡ್ತಾವಳೆ. ಬಾಯ್ಲಿ ಮಗಳೇ, ಬನ್ನಿ ಇಲ್ಲಿ, ಬನ್ನಿ ಬೇಗ. ಏನು ಕೊಡಿತೀಯ? ಲಾಲಿಪಾಪ್ ನೀನೇ ತಾನೇ ಕಡ್ಕ ಅಂದಿದ್ದು? ಆಯ್ತು, ಪಪ್ಪಗೆ ತರ ಕೇಳಿದ್ದೀನಿ. ಬಾಯಿಲಿ ಇವಾಗ, ಬಾಯಿಲಿ. ಯಾಕೆ ಬರಲ್ಲ? ಅಲ್ಲಿ ಯಾಕೆ ಕುತ್ಕೊಂಡು ಅಳ್ತಾ ಇದೀಯ? ಬಾಯಿಲಿ ಬಾರೋ, ಬಾರೋ ಮುದ್ದು ಬಂಗಾರ, ಬಾರೋ ಇಲ್ಲಿ, ಬಾ ಬಾ. ನೋಡಿ ಗೈಸ್, ಇಲ್ಲಿಗೂ ಚುಚ್ಚಿದ್ರು, ಆ ಕಡೆ ಕೈಗೂ ಚುಚ್ಚಿದ್ರು, ಮತ್ತೆ ಡಾಕ್ಟ್ರು ಬಂದು ಇಲ್ಲಿ ಚುಚ್ಚಿದ್ರು. ಕೀಳು ಮಗಳೇ, ಕೀಳು ಚುರು ಚುರು ಅಂತೈತೆ. ಕೀಳು ಪ್ಲಾಸ್ಟ, ಕೀಳು ಈ ಕಡೆಯಿಂದ, ಅಲ್ಲಿಂದ ಕೀಳು. ಹೇಳಿ, ನೋವಾಗಲ್ಲ ಹೇಳಿ ಮಗಳತ್ತ. ಕೀಳು, ಅದೇನಾಗಲ್ಲ, ಅದು ಬರುತ್ತೆ. ಕೀಳು ಮಗಳೇ, ಕೀಳು ಜೋರಾಗಿ ಹೇಳಿ, ಜೋರಾಗಿ ಎಳಿಯೋ. ನಂಗೆ ಏನಾಗಲ್ಲ, ಎಂತೆಂತ ನೋವೇ ತಡ್ಕೊಂಡಿದ್ದೀನಿ. ಎಳಿಯೋ, ನೋವಾಗಲ್ಲ. ಕೀಳು ಮಗಳೇ, ನಾನು ಅಳಲ್ಲ. ಕೀಳು ಮಗಳೇ, ಇಷ್ಟು ಕನ್ಸನ್ ಆಯ್ತಲ್ಲ ಮಗಳೇ. ಕೀಳು ಮಗಳೇ, ಹೇಳಿ ಹೇಳಿ, ಏನಾಗಲ್ಲ ಹೇಳಿ, ಹೇಳಿ ಅವ ಅವ. ಏನಾಗಲ್ಲ ಕೀಳು, ಬಾಯಿ ಮುಚ್ಕೋತೀನಿ. ಕೀಳು ಮಾತಾಡಲ್ಲ. ಕೀಳಲ್ವಾ? ನಾವೇನು ಮಾಡಲ್ಲ. ಕೀಳು ಇಲ್ಲ, ಅವ್ವ ಅನ್ನಲ್ಲ. ಕೀಳು ಮಗಳೇ, ಕೀಳು, ಕೀಳೇ. ಟೈಮ್ ಆಯ್ತು. ಇಲ್ಲ ಕೀಳು ಸರಿ, ನೀನೇ ಕೀಳ್ತೀನಿ ಅಂದೆ ತಾನೆ. ಮತ್ತೆ ಏನ್ ಮಾಡಿದೆ ನಾನು? ಕೀಳು ಇಲ್ಲ, ಕೀಳು, ಕೀಳು, ಕೀಳು. ಏನಾಗಲ್ಲ ಕೀಳು, ನಾನೇನು ಮಾತಾಡಲ್ಲ. ಕೀಳು, ತುಂಬ ಪೇನ್ ಆಗ್ತಿದೆ ಗೈಸ್. ಏನಿಲ್ಲ, ಕೀಳು, ಕೀಳು ಮಗಳ. ಫಸ್ಟ್ ಇದನ್ನು ಕೀಳು ಬರುತ್ತೆ. ಅಲ್ಲಿಂದ ಕೀಳ್ಬೇಡ, ಫಸ್ಟ್ ಈ ಕಡೆಯಿಂದ ಕೀಳು. ಕೀಳ್ತೀಯ? ಕೀಳಲ್ವಾ? ಬಿಡಿಲ್ಲ ಪಪ್ಪ ಬಂದ ಕೀಳಲ್ಲ. ಓಕೆನಾ? ಏಕೆ ಯಾಕೆ ಎದ್ದೇಳ್ಬೇಕು ಹೇಳು? ಹಾಸ್ಪಿಟ್ಲಿಗೆ ನೈಟ್ ಹೋಗ್ತಾರ, ಡೇ ಹೋಗೋಣ ಮಾರ್ನಿಂಗ್. ಓಕೆ,
ಆಯಿತು ಕೇಳು, ಕೇಳ್ತೀನಿ ಎಂದಲ್ಲ. ಕೇಳು. ಈಗ ನೀನು ಕೇಳ್ತೀಯ ಕೇಳಲ್ವ? ನಂಗೆ ತುಂಬ ಹೊತ್ತು ಇಟ್ಕೊಂಡು ಕೂರೋಕ್ಕಾಗಲ್ಲ ಮದು. ಕೇಳಿದರೆ ಕೇಳು, ಇಲ್ಲ ಮಂಕೊಂಬಿಡ್ತೀನಿ. ನಂಗೆ ಆಯ್ತಾ ಇಲ್ಲ. ಬೇಡ ಬಿಡು, ಪಪ್ಪ ಬಂದಾಗ ಕೇಳಂಬ. ನೋಡಿ ಗೈಸ್, ಕಿತ್ತು ಇಲ್ಲಿ ನೋಡಿ ಕಾಣಿಸ್ತಿದ್ಯಾ ಊದಿರೋದು? ಇಲ್ಲಿ ನೋಡಿ ಆಗ್ತಾನೆ ಇಲ್ಲ. ಇಲ್ಲೆಲ್ಲ ಚುಚ್ಚಿ ಊದ್ಬಿಟ್ಟೈತೆ ನೋಡಿ, ಕೈ ನರ ಎಲ್ಲ. ಥ್ಯಾಂಕ್ ಯು ಮಗಳೇ. ಅದು ಎಸ್ಬಿಟ್ಟು ಬರಾಗಿ, ಡಸ್ಟ್ಬಿನ್ಗೆ ಹಾಕ್ಬಿಟ್ಟು ಬರಾಗಿ. ಹೋಗು ಮಗಳೇ, ಅಮ್ಮಗೆ ಇಷ್ಟು ಹೆಲ್ಪ್ ಮಾಡ್ತೀಯಲ್ಲ ಅಷ್ಟೇ ಸಾಕು. ಅದು ಇಲ್ಲಿಗೆ ಹಾಕಿದ್ರಲ್ಲ ಗುಳ್ಕೋಸಿಂದು. ಹೋಗು ಮಗಳೇ. ಹಾಯ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರ ಅಂತ ಅನ್ಕೋತೀನಿ. ನಾನಂತೂ ಚೆನ್ನಾಗಿಲ್ಲ. ಓಕೆ, ಇದು ನೆಕ್ಸ್ಟ್ ಡೇ ವ್ಲಾಗು. ನೆನ್ನೆ ಹಾಸ್ಪಿಟ್ಲಿಗೆ ಹೋಗಿದ್ವಿ. ಹೆಂಗಾಗಿದೆ ನೋಡಿ ನನ್ನ ಮುಖ. ಫುಲ್ ಕೋಲ್ಡು, ಚಳಿ, ಜ್ವರ, ಶೋಲ್ಡ್ರ್ ಪೇನು ಹೆವಿ ಇತ್ತು. ಹೋಗಿ ಗ್ಲುಕೋಸ್ ಹಾಕಿಸ್ಕೊಂಡು ಇಂಜೆಕ್ಷನ್ ಮಾಡಿಸ್ಕೊಂಡ್ಬಂದ್ವಿ. ಇವಾಗ ಸ್ವಲ್ಪ ಪರವಾಗಿಲ್ಲ. ನೆನ್ನೆ ಹೆಂಗಾಯ್ತು ಅಂದರೆ ನನ್ನ ಮನೇಲೇನು ಅಡುಗೆನೂ ಮಾಡೋಕ್ಕಾಗಲಿಲ್ಲ. ಎಲ್ಲ ನಮ್ಮ ಯಜಮಾನ್ರ ಕೆಲ್ಸಕ್ಕೆ ಹೋಗ್ಬಂದು ಬೆಳಗ್ಗೆ ಹೋಟ್ಲ ತಿನ್ಕೊಂಡು ಅಂತ ಹೇಳಿದ್ದೆ, ತಿಂದಿರಲಿಲ್ಲ. ಅವರೇ ಬಂದು ಅಡುಗೆ ಮಾಡಿ ಎಲ್ಲ ಊಟಕ್ಕೆಲ್ಲ ಕೊಟ್ಟರು, ಮಾತ್ರೆ ಎಲ್ಲ ಕೊಟ್ಟರು. ಇವಾಗ ನಾವು ಸಿಂಗಲ್ ಇಂಡಿಪೆಂಡೆಂಟಾಗಿ ಇರ್ತೀವಿ ಫ್ಯಾಮಿಲಿ ಜೊತೆ. ಇಲ್ಲ ನಮ್ಮ ಅಪ್ಪ ಅಮ್ಮ ಇರಬೇಕು, ಇಲ್ಲ ನಮ್ಮ ಅಮ್ಮ ಇರಬೇಕು. ಏನಾದ್ರು ಹುಷಾರಿಲ್ಲ ಅಂದಾಗ, ಏನಾರು ಇಲ್ಲ ಅಂದಾಗ, ಏನೇ ಪ್ರಾಬ್ಲಮ್ ಆದರೂ ನಮ್ಮನ್ನು ನೋಡ್ಕೋತಾರೆ. ಇನ್ನೊಂದು, ತಾಯಿ ಥರ ನೋಡ್ಕೊಳೋ ಗಂಡ ಇರಬೇಕು ಗೈಸ್. ಇದು ನಿಜವಾದ ಮಾತು. ನನ್ನ ಗಂಡ ಅಂತ ಹೇಳ್ತಿಲ್ಲ, ಇಲ್ಲ ತಾಯಿ ಇರಬೇಕು ಜೊತೆಲಿ. ಇಲ್ಲ ತಾಯಿ ಥರ ನೋಡ್ಕೊಳೋ ಗಂಡ ಇರಬೇಕು. ನಮ್ಮಮ್ಮ ಊರಲ್ಲಿದ್ದಾರೆ, ಹೇಳಿದರೆ ನಮ್ಮಮ್ಮ ಫುಲ್ಲು ಸ್ವಲ್ಪ ಕೊರಗ್ಬಿಡ್ತಾರೆ. ಹುಷಾರಿಲ್ಲ, ತಿಂದ್ರೋ ತಿಂದಿಲ್ವಾ, ಹುಡುಗಿ ಏನು ಮಾಡ್ಕೊತೋ ಏನೋ ಎತ್ತ ಅಂತ. ಅದಕ್ಕೆ ನಮ್ಮಮ್ಮಗೆ ಏನೂ ಹೇಳಿಲ್ಲ. ಬಟ್ ನಿಜವಾಗ್ಲೂ ನನ್ನ ಗಂಡ ನಮ್ಮ ಅಮ್ಮಂತಕ್ಕಿಂತ ಹೆಚ್ಚಾಗಿ ನೋಡ್ಕೊಂಡ ಗೈಸ್. ಹೆಂಗೆ ನೋಡ್ಕೊಂಡ್ರು ಅಂದರೆ, ಅವರೇ ಬಂದು ಅಡುಗೆ ಮಾಡಿ ಊಟ ಮಾಡಿಸಿ, ಬಿಫೋರು ಆಫ್ಟರು ಮಾತ್ರೆ ಕುಡಿಸಿ, ಬೇಡ ಅಂದರೂ ಕೇಳಲಿಲ್ಲ. ಇನ್ನೊಂದು ವಿಷಯ ಗೊತ್ತಾಗೈಸ್, ನಾನು ಮಾತ್ರೆ ಕುಡಿಯೋಕ್ಕಾಗಲ್ಲ. ನನ್ನ ಕೆಲವೊಂದು ಹುಷಾರಿಲ್ಲ ಅಂದಾಗೆಲ್ಲ ನಾನು ಮಾತ್ರೆ ಐಡ್ ಮಾಡಿಬಿಟ್ಟಿರ್ತೀನಿ, ಕುಡ್ದೆ ಅಂತ ಸುಳ್ಳು ಹೇಳ್ತೀನಿ. ಅದಕ್ಕೆ ಅವ್ರು ಏನು ಮಾಡ್ತಾರೆ ಅಂದರೆ, ಅವರೇ ತಂದು ಕುಡಿಸ್ತಾರೆ ಗೈಸ್. ತಗೋ ಕುಡಿ, ನೀರು ತಂದು ಕೊಟ್ಬಿಟ್ಟು ಮಾತ್ರೆ ಕೊಡು. ನನ್ನ ಮಗಳು ಮಾತ್ರೆ ಬಾಯಿಗೆ ಹಾಕೋದು, ನಾನು ಕುಡಿಯೋದು. ಅವ್ರು ಕೊಡೋದು, ಬಾಯಿಗೆ ಹಾಕೋದು, ಕುಡಿಯೋದು, ಆ ಥರ ಗೈಸ್. ನಾನು ಪ್ರತಿ ಟೈಮ್ ಯಾವಾಗಲೂ ನಂಗೆ ಹುಷಾರಿಲ್ಲ ಅಂದರೆ ನಂಗೆ ಮಾತ್ರೆ ಕೊಡೋದೇ ನಮ್ಮ ಯಜಮಾನ್ರು. ಯಾಕೆಂದರೆ ನಾನು ಮಾತ್ರೆ ಕುಡಿಯೋಲ್ಲ ಗೈಸ್. ಸೊ ಹಂಗಾಗಿ ನನ್ನ ಮುಖ ಯಾವ ಥರ ಆಗೋಗಿದೆಯಲ್ಲ, ಬಾಡೋಗಿದೆ. ಬಟ್ ನೆನ್ನೆ ಏನು ಮಾಡೋಕ್ಕಾಗಲಿಲ್ಲ, ರಾತ್ರಿನೂ ಏನು ಮಾಡೋಕ್ಕಾಗಲಿಲ್ಲ. ಹೋಟ್ಲಲ್ಲೇ ತಂದಿದ್ರು. ಸೊ ಹಂಗಾಗಿ ಇವಾಗ ಎದ್ದು ಪಲಾವ್ ಮಾಡೋಣ ಅಂತ ಕೂತಿದ್ದೀನಿ ಗೈಸ್. ಪಲಾವ್ ಮಾಡಬೇಕು. ನನ್ನ ಮಗಳು ಮಲ್ಗೋಳೇನು, ನಮ್ಮ ಮನೆಯವ್ರು ಎದ್ದು ಕೆಲ್ಸಕ್ಕೆ ಹೋಗಿದ್ದಾರೆ, ಪರವಾಗಿಲ್ಲ ಅಂದ್ಬಿಟ್ಟು ನಾನು ಇವಾಗ ಎದ್ದು ಪಲಾವ್ ಮಾಡ್ತೀನಿ. ಪಲಾವ್ಗೆಲ್ಲ ಕಟ್ ಮಾಡ್ಕೊಳ್ಳೋಣ ಅಂತ, ರೆಡಿ ಮಾಡ್ಕೊಳ್ಳೋಣ ಅಂತ ಬಂದೆ. ಹಂಗೆ ವೀಡಿಯೋ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಗೈಸ್. ನಿನ್ನೆ ಹಾಸ್ಪಿಟ್ಲಿಂದ ಬಂದು ವೀಡಿಯೋ ಮಾಡೋಕ್ಕಾಗಲಿಲ್ಲ, ನನಗೆ ಎದ್ದೇಳೋಕ್ಕೆ ಆಗಲಿಲ್ಲ ಗೈಸ್. ನನಗೆ ಹೆಂಗೆ ಆಗ್ಬಿಡ್ತು ಅಂತ ಅಂದರೆ, ಜೀವನ ಇಷ್ಟೇನಾ ಗುರು ಅನ್ನಿಸ್ಬಿಡ್ತು. ನಮಗೆ ಏನಾದ್ರು ಒಂಚೂರು ಚೆನ್ನಾಗಿದ್ದಾಗ ಏನೂ ಅನ್ಸಲ್ಲ ಗೈಸ್. ನಮ್ಗೆ ಏನಾದ್ರು ಪ್ರಾಬ್ಲಮ್ ಆಯಿತು ಅಂದಾಗಲೇ ನಮ್ದು ಅದ್ರ ವ್ಯಾಲ್ಯೂ ಗೊತ್ತಾಗೋದು. ನಂಗೆ ಶೋಲ್ಡ್ರ್ ಪೇನು ಕೂರೋಕ್ಕೆ ಆಗ್ತಿಲ್ಲ. ನೆನ್ನೆ ಫುಲ್ ಹಿಂಗೆ 2 ನಿಮಿಷ ಮ್ಯಾಕ್ಸಿಮಮ್ 5 ನಿಮಿಷ ಕುತ್ಕೊಬಿಟ್ರೆ ಫುಲ್ ಹಿಂಗೆ ಬಗ್ಬೇಕಿತ್ತು. ಇಲ್ಲೇನೋ ಊದ್ದಂಗೆ ಆಗಿದೆ ಗೈಸ್ ಶೋಲ್ಡ್ರ್ ಹತ್ರ. ಏನು ಅಂತ ಗೊತ್ತಿಲ್ಲ, ಅದೇನು ತೋರಿಸ್ಕೋಬೇಕು. ನೆನ್ನೆ ನಂಗೆ ಓದಿರೋದು ಗೊತ್ತಿಲ್ಲ ಶೋಲ್ಡ್ರ್ ಪೇನ್ ಅಂತ. ಇಂಜೆಕ್ಷನ್ ಮಾಡಿಸಿದ್ದೀನಿ. ಶೋಲ್ಡ್ರ್ ಪೇನು, ಚಳಿ, ಜ್ವರ, ಕೋಲ್ಡು, ತಲೆನೋವು, ಶೀತ ಅಂತ. ಬಟ್ ನಮ್ಮನೆಯವರು ನೆನ್ನೆ ಸ್ಪ್ರೇ ಹೊಡೆಯೋಕ್ಕೆ ಹೋದಾಗ ಇಲ್ಲೇನೋ ಓದೈತೆ ಅಂತ ಹೇಳಿದರು. ಬಟ್ ನಾನೇನು ಏಟ್ ಮಾಡ್ಕೊಬಂದಿಲ್ಲ. ಊರಿಂದ ಬರ್ಬೇಕಾದ್ರೆ ಲಗೇಜ್ ಬ್ಯಾಗ್ ನೆತ್ತಾಕೊಂಡು ಬಂದಿದ್ದೆ. ಸ್ವಲ್ಪ ವೆಯ್ಟ್ ಇತ್ತು ಮೇ ಬಿ, ಅದರಿಂದ ಏನಾದ್ರು ಸ್ವಲ್ಪ ಒತ್ತದಂಗೆ ಓದ್ದಂಗಾಗಿ ಶೋಲ್ಡ್ರ್ ಪೇನ್ ಬಂದಿದೆಯಾ ಏನು ಎತ್ತ ಅಂತ ಗೊತ್ತಿಲ್ಲ. ನೋಡೋಣ. ಓಕೆ ಬನ್ನಿ ಪಲಾವ್ ಮಾಡೋಣ. ಪಲಾವ್ ಮಾಡೋಣ ಅಂತ ಅಂದ್ಕೊಂಡೆ. ಪಲಾವ್ ಬೇಡ ಅಂತ ಅಂದರು ನಮ್ಮ ಯಜಮಾನ್ರು. ಬಿಸಿಬೇಳೆ ಭಾತ್ ಮಾಡು ಅಂದರು. ಸೊ ಹಂಗಾಗಿ ತೊಗರಿಬೇಳೆ ಅನ್ನ ನೆನೆಸಿ ವಾಶ್ ಮಾಡಿಟ್ಟಿದ್ದೀನಿ. ಅಲ್ಲಿ ತರಕಾರಿ ರೆಡಿ ಇದೆ. ಇಲ್ಲೆಲ್ಲನೂ ಒಗ್ಗರಣೆಗೆಲ್ಲ ರೆಡಿ ಹಾಕಿದ್ದೀನಿ. ಬಿಸಿಬೇಳೆ ಭಾತ್ MTR. ಆ ಕಡೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾನೇ ಮಾಡಿರೋದಿದೆ, ಅದೇ ಡಬ್ಬಕ್ಕೆ ತುಂಬಿಟ್ಕೊಂಡಿದ್ದೀನಿ ನಾನು. ಓಕೆ, ಇದನ್ನೆಲ್ಲ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ ಗೈಸ್. ಇದು ಎಣ್ಣೆ ಕಾಗಿದ್ದು ಆಗಿದ ತಕ್ಷಣ ಇದನ್ನೆಲ್ಲ ಇವಾಗ ಒಗ್ಗರಣೆ ಹಾಕೋದು. ಓಕೆ, ಬಿಸಿಬೇಳೆ ಭಾತಿಗೆ ಒಗ್ಗರಣೆ ಹೆಂಗೆ ಹಾಕೋದು ಅಂತ ಅಂದರೆ ಗೊತ್ತಿರುತ್ತೆ ಎಲ್ಲರಿಗೂ. ನಾನು ಮಾಡೋ ಬಿಸಿಬೇಳೆ ಭಾತ್ ಈ ಥರ. ಓಕೆ ಬನ್ನಿ, ಬಿಸಿಬೇಳೆ ಭಾತ್ ಯಾವ ಥರ ಮಾಡ್ತೀನಿ ಅಂತ ತೋರಿಸ್ತೀನಿ. ನನ್ನ ಮಗಳಿಗೆ ಚಪಾತಿ ಬೇಕಂತೆ, ಹೋಗಿ ಗೋಧಿ ಹಿಟ್ಟು ತೊಗೊಬಂದಿದ್ದೀನಿ. ನನ್ನ ಮಗಳಿಗೆ ಚಪಾತಿ ಮಾಡಬೇಕು, ಇಲ್ಲ ನಾನು ಬಿಸಿಬೇಳೆ ಭಾತ್ ಮಾಡಬೇಕು. ಎಣ್ಣೆ ಕಾದಿದೆ ಅನಿಸುತ್ತೆ. ಬನ್ನಿ ಇವಾಗ ಸ್ವಲ್ಪ ಸಾಸಿವೆ ಜೀರಿಗೆ ಎಲ್ಲ ಹಾಕೋಣ. ನೋಡಿ, ಸಾಸಿವೆ ಜೀರಿಗೆ ಹಾಕಿದ್ದೀನಿ, ಪಟ ಪಟ ಅಂತೈತೆ ನೋಡಿ. ಇವಾಗ ಈರುಳ್ಳಿ ಹಾಕ್ಕೊಂಡಿದ್ದೀನಿ.
ಇವಾಗ ಈರುಳ್ಳಿ ಅಂದರೆ ಫುಲ್ ಏನು ಫ್ರೈ ಏನು ಮಾಡಬೇಕು ಅಂತ ಏನಿಲ್ಲ ಗೈಸ್, ಸ್ವಲ್ಪ ಮೀಡಿಯಮ್ ಆಗಿದ್ದಾದರೆ ಸಾಕು. ಅಯ್ಯೋ ಉರಿ ಕಮ್ಮಿ ಕೊಟ್ಟಿದ್ದೀನಿ ನಾನು, ಏನಕ್ಕಪ್ಪ ಅಷ್ಟನಿಲ್ಲ ಅಂತ ಅನ್ಕೋತಾ ಇದ್ದೀನಿ. ಇವಾಗ ನೋಡಿ ಈರುಳ್ಳಿ ಆಯಿತು, ಸಾಕು ಸ್ವಲ್ಪ ಆದರೆ ಸಾಕು ಫ್ರೈ. ಇವಾಗ ಟೊಮೊಟೊ ಹಾಕೋಣ ಬನ್ನಿ. ನೋಡಿ ಫೋನ್ ಬಂತು ಮಾತಾಡ್ಕೊಂಡು ಮರ್ತ್ಬಿಟ್ಟು ವಿಡಿಯೋ ಮಾಡೋಣ. ಟೊಮೊಟೊ ತರಕಾರಿ ಬಟಾಣಿನೂ ಬೇಕಿತ್ತು, ಬಟ್ ಬಟಾಣಿ ಇರಲಿಲ್ಲ, ಸೊ ಇರೋದ್ರಲ್ಲಿ ಮಾಡ್ತಾಯಿದ್ದೀನಿ. ಎಲ್ಲ ಮಸಾಲೆ ಎಲ್ಲ ಹಾಕಾಯಿತು. ಇವಾಗ ನೋಡಿ ಅಕ್ಕಿ ಹಾಕಬೇಕು, ಈಗ ಸುರಿಯೋಕ್ಕಾಗಲ್ಲ, ಸೊ ಅಕ್ಕಿ ಹಾಕ್ಬಿಟ್ಟು ಉಪ್ಪು ಹಾಕೋಣ. ಓಕೆ ಗೈಸ್, ಎಲ್ಲ ಹಾಕಿದ್ದೀನಿ. ಇವಾಗ ನಿಮಗೆ ತೆಳ್ಳಗೆ ಬೇಕು ಅಂದರೆ ಒಂದು ಲೋಟ 2 ಲೋಟ ನೀರು ಜಾಸ್ತಿ ಒಯ್ಕೋಬೇಕು ಅಷ್ಟೇ. ನೀವು ಎಷ್ಟೇ ಅಕ್ಕಿ ಹಾಕಿದ್ರು ಮಾಮೂಲಿ 1 ಗ್ಲಾಸಿಗೆ 2 ಲೋಟ ಒಯ್ತೀವಲ್ಲ, ಒಂದು 3 ಲೋಟ 4 ಲೋಟ ಒಯ್ಕೋಬೇಕು. ಈಗ ಸ್ವಲ್ಪ ತೆಳ್ಳಗೆ ಮಾಡಲಿ ಅಂದ್ಬಿಟ್ಟು ಒಂದು 2 ಲೋಟ ನೀರು ಜಾಸ್ತಿ ಹಾಕಿದ್ದೀನಿ. ಓಕೆ, ಒಂದು 3 ವಿಷಲ್ ಹಾಕ್ಸ್ಬಿಡೋಣ ಗೈಸ್. ಟೈಮ್ ಆಯಿತು, ನನ್ನ ಮಗಳಿಗೆ ಚಪಾತಿ ಮಾಡ್ಕೊಡ್ಬೇಕು, ಅವಳಿಗೆ ಚಪಾತಿ ಬೇಕಂತೆ. ಅಷ್ಟೊತ್ತಿಗೆ ಬಿಸಿಬೇಳೆಬಾತ್ ವಿಷಲ್ ಆಗ್ಬಿಟ್ರೆ ಕರೆಕ್ಟ್ ಆಗ್ಬಿಡುತ್ತೆ. ಚಪಾತಿ ಇಟ್ಟು ಕಲಿಸ್ಕೊಳ್ಳೋಣ ಬನ್ನಿ. ಕೊಡಲಿಲ್ಲ ನನಗೆ, ಇಲ್ಲ ಅದು ದೊಡ್ಡ ಪಸಂದಬೇಕು ಬಿಸಿಬೇಳೆಬಾತ್ ಪಪ್ಪ. ಅದು ಸ್ವಲ್ಪ ನೀರು ಕಮ್ಮಿ ಹಾಕಿದ್ದೀನಿ, ಹಾಕಿದ್ದೆ 2 ಲೋಟ ಎಕ್ಸ್ಟ್ರಾ. ಇನ್ನೂ ಸ್ವಲ್ಪ ನೀರು ಬಿಟ್ಬಿಟ್ಟು ಬಿಸಿ ಮಾಡ್ಲಾ? ಹೇಳು ತಿನ್ನು. ನೋಡಿ ಬಿಸಿಬೇಳೆಬಾತ್ ಸ್ವಲ್ಪ ನೀರು ಕಮ್ಮಿ ಐತೆ, ನೀರು ಬಿಟ್ಟು ಬಿಸಿ ಮಾಡಬೇಕಿತ್ತು. ಪಲಾವ್ ಥರ ನಂಗೆ ಗೊತ್ತು ಅಂತ ಕಿಂಡಲ್ ಮಾಡ್ತವ್ರೆ. ಸರಿ, ನೀನು ಚಪಾತಿ ತಿಂದೆ ಫಸ್ಟು. ಓಕೆ ಗೈಸ್, ನನ್ನ ಬಿಸಿಬೇಳೆಬಾತು ಪಲಾವ್ ಆಗೋಯ್ತು, ಮುಗ್ದಾಯ್ತು ನಂದು ಬಿಸಿಬೇಳೆಬಾತು. ಹೋಗ್ಲಿ, ಟೇಸ್ಟ್ ಪಲಾವ್ ಥರ ಐತೆ ಬಿಸಿಬೇಳೆಬಾತ್ ಥರ ಐತೆ? ಹೇಳಪ್ಪ ಹೋಗ್ಲಿ. ಅಲ್ಲ ನೀನು ಹೇಳು. ಪಲಾವ್ ಥರ ಐತಾ? ಥೋ ತರೀಕೆ. ಸರಿ ಮತ್ತೆ ಹೌದಾ, ಮುಗೀತು ನನ್ನ ಕತೆ. ಓಕೆ ಗೈಸ್, ಬಿಸಿಬೇಳೆಬಾತು ಪಲಾವ್ ಆಗೋಯ್ತೆ. ನೀವು ನಂತರ ಮಾಡಬೇಡಿ, 1 ಗ್ಲಾಸ್ ನೀರು ಜಾಸ್ತಿನೇ ಹಾಕ್ಬಿಡಿ, ಇಲ್ಲಾಂದರೆ ನನ್ನಂಥ ಗಂಡ ಇದ್ದರೆ ಪಲಾವ್ ಆಯ್ತು ಬಿಸಿಬೇಳೆಬಾತು ಪಲಾವ್ ಥರ ಐತೆ ಅಂತ ಹೇಳ್ತಾರೆ ಗೈಸ್.